ಬೆಂಗಳೂರಿನ ಮೂಡಲಪಾಳ್ಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಧಗಧಗನೆ ಹೊತ್ತಿ ಉರಿದಿದೆ ಫರ್ನಿಚರ್ ಮಳಿಗೆ. ಬೆಂಗಳೂರಿನ ಮೂಡಲಪಾಳ್ಯದಲ್ಲಿ ಘಟನೆ ನಡೆದಿರೋದು. ಫರ್ನಿಚರ್ ಮಳಿಗೆ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ 2 ಬೃಹತ್ ಮರಗಳು ಕೂಡ ಹೊತ್ತಿ ಉರಿದಿವೆ. ಮೂಡಲಪಾಳ್ಯದ ಕೆನರಾ ಬ್ಯಾಂಕ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಮುರಳಿ ಅನ್ನುವವರಿಗೆ ಸೇರಿದ ಫರ್ನಿಚರ್ ಮಳಿಗೆ ಹಾಗೂ ಮಳಿಗೆಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ ಫರ್ನಿಚರ್ ಮಳಿಗೆ ಹೊತ್ತಿ ಉರಿದಿದೆ. ಎದುರಿಗಿದ್ದ 2 ಬೃಹತ್ ಮರಗಳಿಗೂ ಕೂಡ ಬೆಂಕಿ ತಗುಲಿ ಆ ಮರಗಳು ಕೂಡ ಕರಕಲಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಚಂದ್ರ ಲೇಔಟ್ ಪೊಲೀಸರು ಆಗಮಿಸಿದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿ ಬೆಂಕಿಯನ್ನ ನಂದಿಸೋ ಕಾರ್ಯ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, 2 ಬೃಹತ್ ಮರ ಸೇರಿದಂತೆ ಫರ್ನಿಚರ್ ಮಳಿಗೆ ಸಂಪೂರ್ಣವಾಗಿ ಹೇಗೆ ಬೆಂಕಿ ಹೊತ್ಕೊಂಡಿದೆ ಅಂತ. ಇತ್ತು ಸರ್, ಒಂದು 6-6.5 ಲಕ್ಷದ ಐಟಮ್ ಇತ್ತು. ಜೊತೆಗೆ ನಾನು ಮಾಡಿ 1.25 ವರ್ಷ ಆಯಿತು. ಮೊದಲು ನಾನು ಚಂದ್ರ ಲೇಔಟಲ್ಲಿತ್ತು, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದೆ. ಇದು ಎಷ್ಟೊತ್ತಲ್ಲ ಆಯಿತು ಅಂತ ಗೊತ್ತಿಲ್ಲ. ನಂಗೆ ಯಾರೋ ಫೋನ್ ಮಾಡಿದ್ರು. ಇಮಿಡಿಯೇಟ್ ನೋಡೋ ಅಷ್ಟೊತ್ತಿಗೆ ಎಲ್ಲ ಬರ್ನ್ ಆಗಿದೆ ಸರ್. ಎಲ್ಲ ಟೀ ಕುಡಿದಿತ್ತು, ಸೋಫಾಸ್ ಇತ್ತು, ಕಾರ್ಡ್ಸ್ ಇತ್ತು, ಎಲ್ಲ ಫರ್ನಿಚರ್ ಐಟಮ್ಸು ಇತ್ತು ಸರ್. ಇಲ್ಲ ಸರ್, ಇಲ್ಲ ಸರ್, ನಾನೇ ಲಾಕ್ ಮಾಡೋದು. ನಾನು ಒಬ್ಬನೇ ಇರೋದು, ನಾನೇ ಲಾಕ್ ಮಾಡ್ತೀನಿ. ಅದು ಹಾಕಿ ಇಷ್ಟು ದಿನ ಏನು ಪ್ರಾಬ್ಲಮ್ ಇಲ್ಲ ಸರ್. ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಏನಿಲ್ಲ ಸರ್, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ನಾನು ಎಲ್ಲೂ ಜಾಸ್ತಿ ನಾನೇ ಬರ್ತಿರಲಿಲ್ಲ. 2 ಸಾರಿ ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ. ಬೆಳಗ್ಗೆ 1 ರೌಂಡು, ಸಾಯಂಕಾಲ 1 ರೌಂಡು. ಇವತ್ತು ಹಿಂಗೆ ಆಗೋಗಿದೆ ಸರ್. ನಾನು ಅಂಥ ಸೇಫ್ಟಿ ಮೆಜರ್ಸ್ ಅಂತ ಏನೂ ಮಾಡಿಲ್ಲ ಸರ್. ಹಣೆ ಬರ ಅಷ್ಟೇ, ಏನು ಹೇಳೋದು ನಾನು ಅದಕ್ಕೆ. ಹಬ್ಬಕ್ಕೋಸ್ಕರ ಅಂತ ನಾನೇನು ಎಕ್ಸ್ಟ್ರಾ ಏನು ಮಾಡಿರಲಿಲ್ಲ, ಇದು ಏನು ಮಾಡಿರಲಿಲ್ಲ. ಸಡನ್ನಾಗಿ ಹೆಂಗೆ ಆಯ್ತು, ಫುಲ್ ಬೆಂಕಿ. ಆಮೇಲೆ ಫೈರ್ ಇಂಜಿನ್ ಬಂದು ಎಲ್ಲ ಆರಿಸೋದು. ಮೂಡಲಪಾಳ್ಯದಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು. ಈ ಘಟನಾ ಸ್ಥಳದಿಂದ ಈಗ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಕಿ ಅವಘಡವಾಗಿ ಇಡೀ ಫರ್ನಿಚರ್ ಮಳಿಗೆ ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಮೂಡಲಪಾಳ್ಯದಲ್ಲಿ ನಡೆದಿರುವಂಥದ್ದು. ಸದ್ಯ ನಾವು ಈಗ ಘಟನಾ ಸ್ಥಳದಲ್ಲಿದ್ದೇವೆ. ಸುಮಾರು ಮಧ್ಯರಾತ್ರಿ 12:20 ಸುಮಾರು ಸಮಯ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂಡಲಪಾಳ್ಯ ಕಾಲೋನಿ ಏನೈತೆ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ಸುಮಾರು 12:20ಕ್ಕೆ ಈ ಮಳಿಗೆಯ ಮುಂಭಾಗದಲ್ಲಿ ಒಂದು ಟ್ರೇಗೆ ಬೆಂಕಿ ಕಾಣಿಸ್ಕೊಂಡಿದೆ. ಆಗ ನೋಡುತ್ತಡೆ ಇಡೀ ಒಂದು ಶೆಡ್ ಏನಿದೆ, ಫರ್ನಿಚರ್ ಶೆಡ್ಗೆ ಬೆಂಕಿ ತಗಲಿರುವಂಥದ್ದು. ಸುಮಾರು ಕೇವಲ ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮವಾಗಿರುವಂಥದ್ದು. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಇಲ್ಲಿ ಫರ್ನಿಚರ್ಗಳನ್ನು ಹಾಕ್ತಾ ಇತ್ತು. ಎಲ್ಲ ಟೀಕ್ ವುಡ್ ಒಂದು ವುಡ್ಡನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಅಂತ. ಆದರೆ ಬೆಂಕಿಯ ತೀವ್ರತೆಗೆ ಮರಗಳು ಸುಟ್ಟು ಭಸ್ಮವಾಗಿರುವಂಥದ್ದು. ಸಂಪೂರ್ಣವಾಗಿ ಮರಗಳಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಮರ ಪ್ರಮುಖವಾಗಿ 4-5 ಮರಗಳಿದ್ದಾವೆ. ಆ ಬೆಂಕಿಯ ತೀವ್ರತೆಯ ಕೆನ್ನಲಿಗೆ ಮೇಲೆವರೆಗೂ ಕೂಡ ಹಬ್ಬಿ ಹಸಿಯ ಮರ ಯಾವ ರೀತಿ ಬೆಂಕಿಗೆ ಸುಟ್ಟು ಕರಕಲಾಗಿದೆ ಅನ್ನೋದು ಕೂಡ ನೋಡಬೇಕು. ಅಷ್ಟು ಪ್ರಮಾಣದಲ್ಲಿ ಸುಟ್ಟು ಭಸ್ಮ ಅಂದರೆ ಎಲ್ಲ ಕೂಡ ರೆಂಬೆ ಕೊಂಬೆಗಳೆಲ್ಲ ಕೂಡ ಸುಟ್ಟೋಗಿರುವಂಥದ್ದು. ಈಗ ಮರಕ್ಕೆ ಕೂಡ ಒಂದು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಅಂದರೆ ಆ ಬೆಂಕಿ ನಂದಿಸುವಂಥ ಕಾರ್ಯ ಮಾಡ್ತಾ ಇದೆ. 30-40 ಸೈಟಲ್ಲಿರುವಂಥ ಈ ಶೆಡ್ಡಲ್ಲಿ ಮುರಳಿಯವರು ಕಳೆದ 1.5 ವರ್ಷದಿಂದ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಎಂದಿನಂತೆ 9 ಗಂಟೆಗೆ ಅವರು ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿಂದ ಶೆಡ್ಗೆ ಬೀಗ ಹಾಕಿ ಇಲ್ಲಿಂದ ಮನೆಗೆ ಹೋಗಿದ್ದಾರೆ. ಆಗ ಮಧ್ಯರಾತ್ರಿ ಅವರಿಗೆ ಫೋನ್ ಬಂದಿದೆ, ಬೆಂಕಿ ಬಿದ್ದಿದೆ ಅಂತ. ಆಗ ಕೂಡಲೇ ಅವರು ಸ್ಥಳಕ್ಕೆ ಬಂದಿರುವಂಥದ್ದು. ಅಷ್ಟರಲ್ಲಾಗಲೇ ಸಂಪೂರ್ಣವಾಗಿ ಸುಟ್ಟೋಗಿರುವಂಥದ್ದು. ಈಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಅವರು ಕೂಡ ಪರಿಶೀಲನೆಯನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಬೆಂಕಿಯ ಒಂದು ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಸ್ಥಳೀಯರೆಲ್ಲರೂ ಕೂಡ ಆತಂಕದಲ್ಲಿರುವಂಥದ್ದು. ಯಾಕಂದರೆ ಶಿವರಾತ್ರಿಯ ಹಬ್ಬದ ದಿನ ಅವರೆಲ್ಲರೂ ಕೂಡ ಹಬ್ಬದ ಒಂದು ಮೂಡಲಿದ್ದರು. ಮತ್ತು ಯಾವುದೇ ರೀತಿ ಬಂದೋಬಸ್ತ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದರು. ಈ ನಿಟ್ಟಿನಲ್ಲಿ ಬೆಂಕಿಯ ಅವಘಡ ಆಗ್ತಾ ಇದ್ದಂತೆ ಪೊಲೀಸರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಅದೃಷ್ಟವಶಾತ್ತು ಈ ಒಂದು ಶೆಡ್ಡಲ್ಲಿ ಯಾರೂ ಕೂಡ ಇರಲಿಲ್ಲ. ಒಂದು ವೇಳೆ ಯಾರಾದರೂ ಸಿಬ್ಬಂದಿಯವರು ಇದ್ರೂ ದೊಡ್ಡ ಅನಾಹುತವಾಗ್ತಾ ಇತ್ತು. ಆದರೆ ಇಡೀ ಒಂದು ಮಳಿಗೆಯ ಒಳಗಡೆ ಇದ್ದಂಥ ಲಕ್ಷಾಂತರ ಮೌಲ್ಯದ ಫರ್ನಿಚರ್ ವಸ್ತುಗಳೆಲ್ಲ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಆ ನಿಟ್ಟಿನಲ್ಲಿ ಮಾಲೀಕ ಒಂದು ಓನರ್ ಏನಿದ್ದಾರೆ ಅವರು ತಮ್ಮ ಒಂದು ಬೆಲೆ ಬಾಳುವಂಥ ಫರ್ನಿಚರ್ಸ್ ಎಲ್ಲ ಇಟ್ಕೊಂಡಿದ್ವಿ. ಆದರೆ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು, ಅದು ಮಾಡ್ಕೊಂಡಿರಲಿಲ್ಲ.
ನಾನು ಇಲ್ಲಿ ಅಂಗಡಿ ಬರೋದೇ ಅನಾರೋಗ್ಯಕ್ಕೆ ಒಳಗಾಗಿದ್ದೆ, ಇಲ್ಲಿ ಅಂಗಡಿ ಬರೋದೇ ಕಡಿಮೆ ಆಗಿತ್ತು, ಇಷ್ಟರಲ್ಲಾಗಲೇ ಈ ಥರ ಬೆಂಕಿ ಅವಘಡ ಆಗಿದೆ. ಆದರೆ ಬೆಂಕಿಯ ಅವಘಡಕ್ಕೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ಶಾರ್ಟ್ ಸರ್ಕ್ಯೂಟಿಂದ ಆಗಿದೆಯಾ ಅಥವಾ ಬೇರೆ ಯಾರಾದರೂ ಕಿಡಿಗೇಡಿಗಳೇನಾದರೂ ಬೆಂಕಿ ಗಡ್ಡಿ ಗಿರಿ ಹಾಕುವಂಥದ್ದು ಅಥವಾ ಬಿಡಿ ಎಸ್ತಿರುವಂಥದ್ದು ಆ ಥರ ಏನಾದರೂ ಇನ್ಸಿಡೆಂಟ್ ಆಗಿದೆ ಅನ್ನೋದು ಅಗ್ನಿಶಾಮಕ ಸಿಬ್ಬಂದಿ ಅದು ರಿಪೋರ್ಟ್ ಕೊಡಬೇಕಾಗಿದೆ. ಸದ್ಯ ಈಗ ಅಗ್ನಿಶಾಮಕ ಸಿಬ್ಬಂದಿ ಆಲ್ಮೋಸ್ಟ್ ಈಗ ಮಧ್ಯರಾತ್ರಿ ಎಲ್ಲ ಬಹುತೇಕವಾಗಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದರೆ. ಬೆಂಕಿ ಮರಗಳಿಗೆ ಹತ್ತಿದಂತೆಯಲ್ಲಿ ಆ ಮರದ ಕೊಂಬೆಗಳಿಗೆ ಬೆಂಕಿಯನ್ನು ಬಿತ್ತು, ಅವೆಲ್ಲವೂ ಕೂಡ ನಂದಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ ಭಟ್ಟ, ನ್ಯೂಸ್ 18 ಬೆಂಗಳೂರು.